ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ವಿದ್ಯಾರ್ಥಿಗಳೇ, ಯಾರೆಲ್ಲ ಒಂದು ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪರೀಕ್ಷೆ ಬರೀಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಈ ಒಂದು ವಿಡಿಯೋ ಖಂಡಿತವಾಗಿ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಒಂದು 100 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನಾಗ ನೋಡ್ತಾ ಹೋಗೋಣ. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ನಡೀಲಿಕ್ಕಿದ್ದು ಈ ಒಂದು ಪರೀಕ್ಷೆಯ ಒಂದು ಪೂರ್ವ ತಯಾರಿಗಾಗಿ ನಿಮಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ ವಿದ್ಯಾರ್ಥಿಗಳೇ. ಹಾಗೆ ಈ ಒಂದು ವಿಡಿಯೋ ತಮಗಿಷ್ಟ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಮ್ಮ ಚಾನಲಿಗೆ. ಇವರು ನಮ್ಮ ಊರಿನ ಗೌಡತಿ. ಅಡಿಗೆರೆ ಎಳೆದ ಪದವನ್ನು ಪುಲ್ಲಿಂಗಕ್ಕೆ ಬರೆದಾಗ ಇಲ್ಲಿ ಗೌಡತಿ ಅನ್ನುವಂಥದ್ದು ಪದ ಇದೆ. ಇದಕ್ಕೆ ಪುಲ್ಲಿಂಗ ರೂಪ ಯಾವುದು? ಆಪ್ಷನ್ ಡಿ ಸರಿಯಾದ ಉತ್ತರ. ಯಾವುದು? ಗೌಡ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಭಾಳ ಈಸಿ ಇದೆ ಕ್ವಶನ್. ನೆಕ್ಸ್ಟ್ ನೋಡಿ, ಸಮಾನತೆಗಾಗಿ ಹಲವಾರು ಹೋರಾಟಗಳನ್ನು ನಡೆಸುವುದು ಅನಿವಾರ್ಯ ಎಂದು ಭಾಷಣಕಾರರು ಹೇಳಿದರು. ಈ ವಾಕ್ಯದಲ್ಲಿ ಭವಿಷ್ಯದ ಕಾಲವನ್ನು ಸೂಚಿಸುವಂತಹ ಪದ ಯಾವುದು? ಭವಿಷ್ಯದ ಕಾಲವನ್ನು ಸೂಚಿಸುವಂಥ ಪದ ಹೋರಾಟಗಳು, ಹೇಳಿದರು, ಸಮಾನತೆಗಾಗಿ, ನಡೆಸುವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಡೆಸುವುದು ಅಂತ ಇದೆ. ಇದು ಒಂದು ಭವಿಷ್ಯದ ಕಾಲವನ್ನು ಸೂಚಿಸುವಂಥ ಒಂದು ಪದ ಆಗಿದೆ. ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು ಯಾವುದು? ಅಮ್ಮ, ಅಪ್ಪ, ಮಗ. ಹಾಗೆ ಅಪ್ಪ, ಮಗ, ಮಗಳು, ಮಗಳು, ತಾಯಿ, ಅಜ್ಜಿ, ಅಪ್ಪ, ತಾತ, ಅಜ್ಜಿ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಸರಿಯಾದ ಉತ್ತರ. ಮಗಳು, ತಾಯಿ, ಅಜ್ಜಿ ಇವೆಲ್ಲನೂ ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟಂಥ ಒಂದು ಶಬ್ದಗಳು, ಹೌದಾ? ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಎಲ್ಲ ಪಂಡಿತರು ಚಾಣಕ್ಯನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು. ಈ ವಾಕ್ಯದಲ್ಲಿ ವಿಜಾತಿಯ ಒತ್ತಕ್ಷರ ಪದ ಯಾವುದು? ಎಲ್ಲ ಚಾಣಕ್ಯ ಬುದ್ಧಿವಂತಿಕೆ ಮೆಚ್ಚಿದರು ಅಂತ ಇದೆ. ಇಲ್ಲಿ ಕಕ್ಕೆ ಯ ಒತ್ತಿದೆ. ಹಾಗಾಗಿ ಚಾಣಕ್ಯ ಅನ್ನೋದಿಲ್ಲ ಒಂದು ವಿಜಾತಿಯ ಸಂಯುಕ್ತ ಅಕ್ಷರದ ಒಂದು ಪದವಾಗಿದೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಈ ವಾಕ್ಯದಲ್ಲಿ ಮಹಾಪ್ರಾಣಾಕ್ಷರ ಯಾವುದು? ಮಹಾಪ್ರಾಣಾಕ್ಷರ ಯಾವುದು ಅಂತ ಇದೆ. ಎ, ರ, ಖ, ಬ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. ಸಿ, ಖ. ನೆಕ್ಸ್ಟ್ ನೋಡಿ, ಕನ್ನಡ ವರ್ಣಮಾಲೆಯಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ಈ ವಾಕ್ಯದಲ್ಲಿ ಅಡಿಗೆರೆಳೆದ ಪದದ ಅರ್ಥ ಏನು ಅಂತ ಇದೆ. ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಆರೈಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ತೊರೆ ಪದವು ಸೂಚಿಸುವಂತಹ ನಾನಾರ್ಥಗಳು: ನೀರಿನ ಹೊರತೆ, ತೋಟ, ತೊರೆದು ಹೋಗು, ಮನೆಗೆ ಹೋಗು, ಬಿಟ್ಟು ಬಿಡು, ನೀರಿನ ಜರಿ, ಬಿಟ್ಟು ಹೋಗು, ನೀರುಣಿಸುವ ಅಂತ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಸಿ. ನೆಕ್ಸ್ಟ್ ನೋಡಿ, ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂಥ ಹೆಸರುಗಳು ರೂಢನಾಮ, ಅಂಕಿತನಾಮ, ಅನ್ವರ್ತಕನಾಮ, ಸರ್ವನಾಮ ಅಂತ ಇದೆ. ಆಪ್ಷನ್ ಬಿ ಅಂಕಿತನಾಮ ಸರಿಯಾದ ಉತ್ತರ. ಅಂಕಿತನಾಮ. ಮಕ್ಕಳು ಅಜ್ಜಿಯ ಜೊತೆ ಕುಳಿತು ಆಟ ಆಡಿದರು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು? ಮಕ್ಕಳು, ಅಜ್ಜಿ, ಆಡಿದರು, ಮಾಡಿದರು ಅಂತ ಇದೆ. ಆಪ್ಷನ್ ಸಿ ಸರಿ. ಆಡಿದರು ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಲೇ ಲೇ ಕಲ್ಲು ಹೊಡಿಬ್ಯಾಡ್ರಿ, ಯಾರ ತಲೆ ಹೊಡಿಬೇಕಂತ ಮಾಡಿದ್ರಿ? ಇಲ್ಲಿರುವ ಭಾವಸೂಚಕ ಚಿಹ್ನೆ ಅಂತ ಕೇಳಿದರೆ, ಭಾವಸೂಚಕ ಚಿಹ್ನೆ ಅಂತ ಕೇಳಿದಾಗ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಮುಂಗೈ ಆಡುವ ತನಕ ಡ್ಯಾಶ್ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಇಲ್ಲಿ ನೋಡಿ, ಗಾದೆ ಮಾತುಗಳ ಬಗ್ಗೆ ಸಾಕಷ್ಟು ಸಲ ಪ್ರಶ್ನೆಗಳಾಗಿದ್ದಾವೆ. ಹಾಗಾಗಿ ಕೆಲವೊಂದು ನಿತ್ಯ ಬಳಸುವಂಥ ಹಾಗೆ ಒಂದು ಪ್ರಚಲಿತದಲ್ಲಿರುವಂತಹ ಒಂದು ಪ್ರಮುಖ ಗಾದೆ ಮಾತುಗಳನ್ನು ಪಠ್ಯನ ಮಾಡಿಕೊಂಡು ಓದ್ಕೊಂಡ್ರೆ ನಿಮಗೆ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದಕ್ಕೆ 12ನೇ ಪ್ರಶ್ನೆಗೆ ಆಪ್ಷನ್ ಬಿ ಮುಂಗೈ ಆಡುವ ತನಕ ಊರೆಲ್ಲ ನೆಂಟರು ಅನ್ನೋದು ಸರಿಯಾದ ಉತ್ತರ. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ, ಇದು ಯಾವ ವಿಭಕ್ತಿ ಪ್ರತ್ಯಯ? ಪಂಚಮಿ, ತೃತೀಯ, ದ್ವಿತೀಯ, ಸಪ್ತಮಿ ಅಂತ ಇದೆ. ಸರಿ. ಆಪ್ಷನ್ ಡಿ ಸಪ್ತಮಿ. ಅಲ್ಲಿ ಅಂತ ಇದೆ. ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಒನ್ ನೋಡಿ, ಕ್ವಶನ್ ನಂಬರ್ 14. ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ ಯಾವುದು? ನದಿ, ಶಾಲೆ, ರಾಜ್ಯ, ಹಿಮಾಲಯ ಅಂತ ಇದೆ. ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಲಯ ಅನ್ನೋದಿಲ್ಲ ಸರಿಯಾದ ಉತ್ತರ. ಹಿಮಾಲಯ. 29,1857 ಈ ಅಂಕಿಗಳಿಗೆ ಕನ್ನಡ ಅಂಕಿಗಳು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ.
ಕೂಡಲ ಸಂಗಮ ಎಂಬುದು ಯಾರ ವಚನಗಳ ಅಂಕಿತ ನಾಮ ಅಂತ ಕೇಳಿದರೆ ಕೂಡಲ ಸಂಗಮ ಅನ್ನೋದು ಆಪ್ಷನ್ ಸಿ ಬಸವಣ್ಣನವರ ಅಂಕಿತ ನಾಮ ಆಗಿದೆ. ಅಭಿಮನ್ಯುವಿನ ಸಾರಥಿಯ ಹೆಸರು ಸುಮಿತ್ರ. ಉತ್ತರೆ ಸುಭದ್ರೆ ಭಯ ಅಂತ ಇದೆ. ಆಪ್ಷನ್ ಎ ಸುಮಿತ್ರ ಅನ್ನೋದಲ್ಲಿ ಸರಿಯಾದ ಸುಮಿತ್ರ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಜಯ ಭಯ ಯಶಸ್ಸು ವಿಜಯ ಅಂತ ಇದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಭಯ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಹೆಸರಿಸಿ. ಹಣ್ಣು ಹಂಪಲು ಅಂತ ಇರ್ತೀವಲ್ಲ. ಮಗು ಆಟದ ಬಯಲಿನಲ್ಲಿ ಆಟವಾಡುತ್ತಿದೆ. ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ಮಗುಗಳು ಮಕ್ಕಳು ಮಗಳು ಮಗ ಅಂತ ಇದೆ. ಆಪ್ಷನ್ ಬಿ ಮಕ್ಕಳು ಅನ್ನೋದಲ್ಲಿ ಸರಿಯಾದ ಉತ್ತರ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಒಂದು ಕೆಲವೊಂದು ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಸ್ಗಳನ್ನು ಹೇಗೇನೊಮ್ಮೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆಗ್ತಾಯಿದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕನ್ನು ಕೊಡಿ, ಹಾಗೆ ಶೇರನ್ನು ಮಾಡಿ. ರಾಜು ಸಾ ಲಾಟ್ ಡ್ಯಾಶ್ ಡಾಗ್ಸ್ ಬಾರ್ಕಿಂಗ್ ಇನ್ ದ ಸ್ಟ್ರೀಟ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದ ರಾಜು ಸಾ ಅ ಲಾಟ್ ಆಫ್ ಡಾಗ್ಸ್ ಬಾರ್ಕಿಂಗ್ ಇನ್ ದ ಸ್ಟ್ರೀಟ್. ಸ್ಟ್ರೀಟ್ ಅಂತಂದ್ರೆ ಬೀದಿ. ರಾಜು ಏನು ಮಾಡ್ತಾನೆ, ಸಾಕಷ್ಟು ನಾಯಿಗಳನ್ನು ಬೊಗ್ತಾ ಇರೋದನ್ನು ಇಲ್ಲಿ ಬೀದಿಯಲ್ಲಿ ಕಾಣ್ತಾನೆ. ದ ಫ್ಲೂರಲ್ ಫಾರ್ಮ್ ಆಫ್ ಮ್ಯಾಂಗೋ ಈಸ್. ಮ್ಯಾಂಗೋ ಇದರ ಫ್ಲೂರಲ್ ಫಾರ್ಮ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಮ್ಯಾಂಗೋಸ್. ಎಲಿಫೆಂಟ್ಸ್ ಇಯರ್ಸ್ ಆರ್ ಡ್ಯಾಶ್ ಲಾಂಗ್ ಬಿಗ್ ವೈಡ್ ಶಾರ್ಟ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ವೈಡ್. ವೈಡ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಪ್ಲೀಸ್ ಹ್ಯಾಂಡ್ ಮೀ ಡ್ಯಾಶ್ ಬುಕ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಿಪ್ರಿಯೇಟ್ ವರ್ಡ್ ಅಂತ ಆರ್ಟಿಕಲ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಟ್ರಬಲ್ ಡೇಂಜರ್ ರಿಸ್ಕ್ ಸೇಫ್ ಫೈಂಡ್ ಓಡ್ ಒನ್ ಔಟ್. ಟ್ರಬಲ್ ಡೇಂಜರ್ ಸೇಫ್ ರಿಸ್ಕ್ ಅಂತ ಇದೆ. ಆಪ್ಷನ್ ಸಿ ಸೇಫ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಆಪೋಸಿಟ್ ಆಫ್ ದ ವರ್ಡ್ ಇಂಪಾಸಿಬಲ್. ಪಾಸಿಬಲ್, ಕ್ಯಾನಾಟ್, ಅಂಡೇಬಲ್, ಅನ್ಇಂಪಾಸಿಬಲ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ ಪಾಸಿಬಲ್. ಇಂಪಾಸಿಬಲ್, ಪಾಸಿಬಲ್. ನೆಕ್ಸ್ಟ್ ಒನ್, ದ ಕಾಂಟ್ಯಾಕ್ಟೆಡ್ ಫಾರ್ಮ್ ಆಫ್ ವರ್ ನಾಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ನಿಮಗೆ 5ನೇ ತರಗತಿಯ ಒಂದು ಇಂಗ್ಲೀಷ್ ಪುಸ್ತಕವಾದಂತಹ ರಿಸಲ್ಟ್ ಆ್ಯಂಡ್ ರೋಸಸ್ ಅನ್ನುವಂಥ ಒಂದು ಪದ್ಯದಲ್ಲಿ ಇದರ ಬಗ್ಗೆ ನಿಮಗೆ ಒಂದು ಶಾರ್ಟ್ ಫಾರ್ಮ್ಸ್ಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ. ಅದನ್ನು ರೂಢಿ ಮಾಡಿಕೊಂಡು ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ದ ಫಾರ್ಟೆನ್ಸ್ ಆಫ್ ಟೀಚ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಥಾಟ್. ಡ್ಯಾಶ್ ಡಸ್ ದಿವ್ಯಾ ಈಟ್. ದ ಕರೆಕ್ಟ್ ಕ್ವಶನ್ ವರ್ಡ್ ಈಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ. ಬಿಸ್ನೆಸ್ ಮೆನ್ ಹ್ಯಾಡ್ ಅ ಲೇಜಿ ಸನ್. ಐಡೆಂಟಿಫೈ ದ adjective. Option D. Option D is the right answer. Lazy. Next one. The most rhyming word of the word stray is. The right answer is option A. Stray.